ಆರಾಧನೆ ಅಂದ್ರೆ ಏನು? ಆರಾಧನೆ ಅಂದ್ರೆ ಹಾಡನ್ನ ಹಾಡಿ ಅಥವಾ ಯಾವುದೋ ಒಂದು ಇಮೋಷನ್ ಇಂದ ಕಣ್ಣೀರಾಕಿ ಆರಾಧನೆ ಮಾಡೋದು ಮಾತ್ರ ಅಲ್ಲ ಆರಾಧನೆ. ಹೌದು, ಅದು ಕೂಡ ಒಂದು ಆರಾಧನೆ. ಆದ್ರೆ ಆರಾಧನೆಯ ಮೊದಲನೇ ಭಾಗ ಎಂಬುದಾಗಿ ನೋಡುವಾಗ ಆದಿಕಾಂಡ 22:5 ವಾಕ್ಯದಲ್ಲಿ ನಾವು ನೋಡ್ತೇವೆ, ಅಬ್ರಹಾಮನು ತನ್ನ ಒಬ್ಬನೇ ಮಗನಾದ ಈಸಾಕನನ್ನ ಸಮರ್ಪಿಸಲಿಕ್ಕೆ ಆತನು ಹೋಗ್ತಾನೆ. ಆದಿಕಾಂಡ 22:5 ವಚನದಲ್ಲಿ ನೋಡ್ತೇವೆ, ತನ್ನ ಸೇವಕರಿಗೆ ಅಬ್ರಹಾಮನ ಹೇಳ್ತಾರೆ, ನೀವಿಲ್ಲೇ ಕೂತ್ಕೊಳ್ರಿ, ನಾನು ನನ್ನ ಮಗನು ದೇವರ ಆರಾಧನೆ ಮಾಡಿ ಬರ್ತೇವೆ ಎಂಬುದಾಗಿ ಅಲ್ಲಿ ಅಬ್ರಹಾಮನು ಹೇಳ್ತಾನೆ. ಅಲ್ಲಿ ಆ ಸನ್ನಿವೇಶ ಏನೆಂಬುದಾಗಿ ನೋಡುವಾಗ ಅಬ್ರಹಾಮನು ತನ್ನ ಒಬ್ಬನೇ ಮಗನಾದ, ತನ್ನ ಪ್ರಪಂಚ, ತನ್ನ ಲೋಕ ಆದಂತ ಒಬ್ಬನೇ ಮಗನಾದ ಈಸಾಕನನ್ನ ಸಮರ್ಪಿಸ್ಲಿಕ್ಕೆ ಹೋಗುತ್ತಾ ಇರುವಂತ ಸನ್ನಿವೇಶ. ಅಬ್ರಹಾಮನ್ ಏನ್ ಹೇಳ್ತಾನೆ, ನಾನು ದೇವರ ಆರಾಧನೆ ಮಾಡಿ ಬರ್ತೇನೆ ಎಂಬುದಾಗಿ. ಅಂದರೆ ನಮ್ಮ ಜೀವಿತದಲ್ಲಿ ಈಸಾಕನು ಎಂಬಂತ ವಿಚಾರಗಳು ಅಥವಾ ವಿಷಯಗಳು ನಮ್ಮ ಜೀವಿತದಲ್ಲಿರುವಾಗ ಮೊದಲು ನಾವು ಅದನ್ನ ಸಮರ್ಪಿಸಿ ದೇವರಿಗೆ ಆರಾಧನೆ ಮಾಡುವಂತವರಾಗಿರ್ಬೇಕು. ಅದು ನಿಜವಾದ ಆರಾಧನೆ. ಅದಕ್ಕೆ ಅದೇ ರೋಮಾಪುರದವರಿಗೆ 12ನೇ ಅಧ್ಯಾಯದಲ್ಲಿ ಹೇಳುತ್ತೆ, ಇದೇ ವಿವೇಕ ಪೂರ್ವಕವಾದ ಆರಾಧನೆ. ಯಾವುದು? ನೀವು ನಿಮ್ಮ ದೇಹವನ್ನ ಸಜೀವ ಯಜ್ಞವಾಗಿ ದೇವರಿಗೆ ಅರ್ಪಿಸುವಾಗ ಮಾತ್ರವೇ ಅದು ದೇವರಿಗೆ ವಿವೇಕ ಪೂರ್ವಕವಾದ ಆರಾಧನೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಆತ್ಮದಲ್ಲಿಯೂ ಸತ್ಯದಲ್ಲಿಯೂ ದೇವರಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟು ನಾವೆಲ್ಲರ ಆರಾಧನೆ ಮಾಡೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.